ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವಂತೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೈಗಾರಿಕಾ ಪ್ರದೇಶ ಮಾಡಲು ಹೊರಟಿದೆ. ಈ 13 ಗ್ರಾಮಗಳ ವ್ಯಾಪ್ತಿಯ ಒಟ್ಟು 2823 ಎಕರೆ ಭೂ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿದ್ದು, ಫಲವತ್ತಾದ ಕೃಷಿ ಭೂಮಿ ವಶಕ್ಕೆ ಪಡೆಯಲು ಮುಂದಾಗಿರುವ ಸರ್ಕಾರದ ಕ್ರಮ ಖಂಡಿಸಿ ಅಲ್ಲಿನ ರೈತರು ಬೀದಿಗಿಳಿದಿದ್ದಾರೆ. ಅಲ್ಲದೆ 80ಕ್ಕೂ ಹೆಚ್ಚು ಮಂದಿ ರೈತರು ಭೂಸ್ವಾಧೀನಕ್ಕೆ ವಿರೋಧವಾಗಿದ್ದಾರೆ ಎಂಬುದು ಒಂದು ಬಣದ ವಾದವಾಗಿದ್ದು, ಕೂಡಲೇ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕೆಂದು ಒತ್ತಾಯಿಸುತ್ತಿದೆ. ಇನ್ನು ಮತ್ತೊಂದು ರೈತ ಸಂಘದ ಬಣ ಸರ್ಕಾರದ ಈ ಕ್ರಮ ಸರಿಯಾಗಿದೆ. ಸರ್ಕಾರ 2ನೇ ಬಾರಿಗೆ ಹೊರಡಿಸಿರುವ ಅಧಿಸೂಚನೆಯಲ್ಲಿ ಕೃಷಿ ಭೂಮಿ ಹೊರತುಪಡಿಸಲಾಗಿದೆ. ಹಾಗಾಗಿ ಉಳಿದ ರೈತರ ಭೂಮಿಯನ್ನು ವಶಕ್ಕೆ ಪಡೆದು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವಂತೆ ಆಗ್ರಹಿಸುತ್ತಿದೆ. 80ರಷ್ಟು ರೈತರು ವಿರೋಧ ಮಾಡುತ್ತಿದ್ದರೂ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದು ಕಾನೂನು ವಿರೋಧಿ ಧೋರಣೆಯಾಗಿದ್ದು, ಕೂಡಲೇ ಭೂಮಿ ಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕೆಂದು ಆಗ್ರಹಿಸಿ ರೈತ ಸಂಘದ ಒಂದು ಬಣ ಮಾರ್ಚ್ 16ರಿಂದ ಅನಿರ್ದಿಷ್ಟ ಮುಷ್ಕರಕ್ಕೆ ಮುಂದಾಗಿದೆ. ಭೂಸ್ವಾಧೀನ ವಿರೋಧಿಸಿ ಅನಿರ್ದಿಷ್ಟ ಮುಷ್ಕರಕ್ಕೆ ಒಂದು ರೈತ ಬಣ ಮುಂದಾಗಿರುವ ವಿಚಾರ ತಿಳಿಯುತ್ತಿದ್ದಂತೆ ಮತ್ತೊಂದು ರೈತ ಸಂಘದ ಬಣ ಸುದ್ದಿಗೋಷ್ಠಿ ನಡೆಸಿ ಮಾರ್ಚ್ 23ರಿಂದ ತಾವು ಅನಿರ್ದಿಷ್ಟ ಧರಣಿ ನಡೆಸುವುದಾಗಿ ಘೋಷಿಸಿದೆ. ಹೀಗೆ ರೈತ ಸಂಘಗಳು ಪರ ವಿರೋಧ ಇರಲು ರಾಜಕೀಯ ನಾಯಕರ ಕೈವಾಡವೇ ಕಾರಣ ಎಂಬುದನ್ನು ಉಭಯ ರೈತ ಸಂಘಗಳ ಮುಖಂಡರು ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಭೂಸ್ವಾಧೀನಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವ ರೈತ ಬಣ ಸಚಿವರೇ ರೈತರನ್ನು ಒಡೆದು ಇಬ್ಬಗೆಯ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿದರೆ, ಭೂಸ್ವಾಧೀನದ ಪರ ಇರುವ ರೈತ ಬಣ ಶಿಡ್ಲಘಟ್ಟದಲ್ಲಿ ಪರಾಭವಗೊಂಡಿರುವ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಪರೋಕ್ಷವಾಗಿ ರೈತರನ್ನು ಎತ್ತಿಕಟ್ಟಿದ್ದಾರೆ ಎಂದು ಆರೋಪಿಸಿದೆ. ಅಲ್ಲಿಗೆ ಕಾಂಗ್ರೆಸ್ನ ಇಬ್ಬರು ನಾಯಕರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಸರ್ಕಾರ ಅಧಿಸೂಚನೆ ಹೊರಡಿಸಿರುವ ಕೈಗಾರಿಕಾ ಪ್ರದೇಶದ ಭೂಸ್ವಾಧೀನಕ್ಕಾಗಿ ಪರ ಮತ್ತು ವಿರೋಧ ಇದ್ದಾರೆ ಎಂಬುದು ರೈತ ಮುಖಂಡರ ಮಾತುಗಳಿಂದಲೇ ತಿಳಿಯುತ್ತಿದ್ದು, ನಾಯಕರ ರಾಜಕೀಯ ಚದುರಂಗದಲ್ಲಿ ರೈತ ಸಂಘಟನೆಗಳು ಮಾತ್ರವಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿರುವುದು ವಿಪರ್ಯಾಸವೇ ಸರಿ. ಇಂದು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ಮುಖಂಡ ಭಕ್ತರಹಳ್ಳಿ ಪ್ರತೀಶ್, ಕೈಗಾರಿಕಾ ಅಭಿವೃದ್ಧಿಗಾಗಿ 2823 ಎಕರೆ ವಶಕ್ಕೆ ಸರ್ಕಾರ ಅಧಿಸೂಚನೆ ಹೊರಡಿಸಿತ್ತು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿನ ಭೂಮಿ ಕೈಗಾರಿಕಾ ಪ್ರದೇಶವಾಗಿ ಅಧಿಸೂಚನೆ ಹೊರಡಿಸಲಾಗಿತ್ತು ಎಂದರು. ಕೆಲ ರೈತರು ವಿರೋಧ ವ್ಯಕ್ತಪಡಿಸಿ ಹೋರಾಟ ಮಾಡಿದರೆ, ಇನ್ನು ಕೆಲ ರೈತರು ಪರವಾಗಿ ಹೋರಾಟ ನಡೆಸಿದರು. ನಾವು ಕೈಗಾರಿಕೆಗಳು ಬೇಕು ಎಂದು 2 ವರ್ಷದಿಂದ ಹೋರಾಟ ಮಾಡುತ್ತಿದ್ದೇವೆ. ಕಳೆದ ಫೆಬ್ರವರಿ 26ಕ್ಕೆ ಸರ್ಕಾರ ಹೊರಡಿಸಿದ 2ನೇ ಆದೇಶದಲ್ಲಿ 491 ಎಕರೆ ನೀರಾವರಿ ಭೂಮಿ ಹೊರತುಪಡಿಸಿ ಉಳಿದ ಭೂಮಿ ವಶಪಡಿಸಿಕೊಳ್ಳುವುದಾಗಿ ಆದೇಶ ಹೊರಡಿಸಿದೆ. ಆದರೆ ಇದಕ್ಕೆ ಕೆಲವರು ವಿರೋಧ ವ್ಯಕ್ತಪಡಿಸುತ್ತಿದ್ದು, ಮಾರ್ಚ್ 23ರಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಅನಿರ್ದಿಷ್ಟಾವಧಿ ಧರಣಿ ಮಾಡುವುದಾಗಿ ಹೇಳಿದರು. ಫಲವತ್ತಾದ ಭೂಮಿ ಎಂದು ಕೆಲವರು ವಾದ ಮಾಡುತ್ತಿದ್ದಾರೆ. ನೀರಾವರಿ ಹೊರತುಪಡಿಸಿ ಮಾಡಿ ಎಂದು ಹೇಳಿದ್ದೇವೆ. ಕೃಷಿಗೆ ಯೋಗ್ಯವಾದ ಭೂಮಿ ಕೈಬಿಟ್ಟಿದ್ದಾರೆ. ಹಾಗಿದ್ದರೂ ವಿರೋಧ ಮಾಡುವುದು ಸರಿಯಲ್ಲ ಎಂದರು. ನಮ್ಮ ಕೈಗಾರಿಕೆ ಯಾಕೆ ಬೇಕಂತ ಮೊದಲು ಹೇಳ್ಬೇಕಂದ್ರಲ್ಲಿ 2832 ಎಕರೆ ಅಧಿಸೂಚನೆ ಆಯಿತು 2024 3ನೇ ತಿಂಗಳಲ್ಲಿ. ಆವಾಗ ನೀರಾವರಿ ಪ್ರದೇಶ ಹೊರತುಪಡಿಸ್ಬಿಟ್ಟು ಮಿಕ್ಕಿದ ಉಳಿಕೆ ಮಾಡು ಅಂತ ಹೇಳಿದ್ವಿ ನಾವು. 491 ಎಕರೆ ಬಿಟ್ಟು ಉಳಿಕೆ ಬಿಟ್ಬಿಟ್ಟು ಆಮೇಲೆ 2332 ಎಕರೆ ಅಧಿಸೂಚನೆ ಹೊರಡಿಸಿದ್ದಾರೆ. ಆದಷ್ಟು ಬೇಗ ದರಪಟ್ಟಿ ನಿಗದಿ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ನಮ್ಮ ವಿರೋಧ ಬಂದವರು ನಾನು ಸ್ವಲ್ಪ ಕಿವಿ ಮಾತು ಹೇಳೋಕ್ಕೆ ನಾನು ಬಯಸ್ತೀನಿ. ಯಾಕಪ್ಪ ಕಿವಿ ಮಾತು ಅಂದರೆ, ಅವ್ರ ಮನೆಯ ಮಕ್ಕಳೆಲ್ಲ ಓದ್ತಾವ್ರೆ, ಇಂಜಿನಿಯರ್ ಮಾಡ್ಯಾರೆ, ಡಾಕ್ಟರ್ ಮಾಡ್ಯಾರ. ಒಬ್ಬರು ಮೈಸೂರಾಗ ಮಗಳು ಇಂಜಿನಿಯರ್ ಮಾಡೋಕ್ಕೆ ಹೋಗ್ಯಾರೆ. ತಿರುಗಿ ಮತ್ತೆ ನಮ್ಮ ಮಕ್ಕಳನ್ನ ಬೇರೆ ಕಡೆ ಕೆಲಸಕ್ಕೋಸ್ಕರ ಅಲ್ಲಿ ಮಾತ್ರ ರೈತರ ಭೂಮಿ ಅಲ್ಲ, ಇಲ್ಲಿ ಮಾತ್ರ ರೈತರ ಭೂಮಿ ಇದೆ. ಅವರು ಅದೇ ತಾನೇ ತೋಟ ಕೆಲಸ ಮಾಡ್ಕೊಂಡು ಇಲ್ಲ ದನ ಕರು ಮೇಯಿಸ್ಕೊಂಡು ಹುಳ ಮೇಯಿಸ್ಕೊಂಡಿದ್ರೆ ಅವ್ರು ರೈತಾಪಿ ವರ್ಗ ಅಂತ ಹೇಳ್ಬೋದು. ನಮ್ಮ ಮಕ್ಕಳು ಮಾತ್ರ ಇಲ್ಲಿ ಬಡವ್ರ ಮಕ್ಕಳು ಬಡವರಾಗಿರ್ಬೇಕು, ನನ್ನ ಮಕ್ಕಳು ಮಾತ್ರ ಶ್ರೀಮಂತರಾಗಿ ಕೆಲಸಕ್ಕೆ ಹೋಗ್ಬಿಟ್ಟು ಒಳ್ಳೆ 1,00,000 2 ಲಕ್ಷ 3 ವರ್ಷ ಸಂಬಳ ತಗೊಂಬಂದು ಆರಾಮಿಲ್ಲಿರ್ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ, ನೀರಾವರಿ ಪ್ರದೇಶ ನಾವು ಬಿಟ್ಟಿರಿ, ನಾವು ಹೋರಾಟ ಮಾಡೋರು ಬಿಟ್ಟಿರೋದು ಅಂತ ಹೊರಗಡೆ ಹೇಳಿದ್ದಾರೆ. ನಾವು ಪ್ರತಿಯೊಂದು ಧರಣಿಯಲ್ಲಿ ಮನವಿ ಕೊಟ್ಟರು ಮುಖ್ಯಮಂತ್ರಿಗಳೇ, ಸುಧಾಕರ್ ಅವರಿಗೆ, MLA ಸಾಹೇಬರಿಗೆ ನೀರಾವರಿ ಪ್ರದೇಶ ಹೊರತುಪಡಿಸಿ ಪ್ರತಿಯೊಂದು ಸಭೆಯಲ್ಲಿ ಸಮಾರಂಭ ಹೇಳಿದ್ರಿ.
ಭಾಳ ಧನ್ಯವಾದಗಳು ಅವ್ರಿಗೆ. ನೀರಾವರಿ ಪ್ರದೇಶ ಈಗ ಯಾವ 491 ಎಕರೆ ಬಿಟ್ಟಿದ್ದಾರೆ. ಈಗ ಅದು ಬಿಟ್ಟಿಲ್ಲ ಅಂತ ಹೋರಾಟ ಮಾಡೋಕ್ಕೆ ಈಗ ಹೊರಟಿದ್ದಾರೆ. ಅದೇ MLA ಸಾಹೇಬ್ರ ಮನೆ ತಕ್ಕ ಹೋಗಿ ಅವರು ಅಣ್ಣ ದಯವಿಟ್ಟು ನಮ್ಗೆ ನೀರಾವರಿ ಪ್ರದೇಶ ಬಿಟ್ಕೊಡಿ ಅಂತ ಎಣ್ಣಂಗೂರು, ನಮ್ಮೂರು, ನಡುಕನಾಂಕಿ ತಾದೂರೆಲ್ಲ ಹೋಗಿ ಸುಮಾರು ಜನ ಹೋಗಿ ಬಿಟ್ಕೊಡ್ತಿದ್ದಲ್ಲ. ಆಫ್ಟರ್ MLA ಸಾಹೇಬ್ರೆಲ್ಲ ಒಪ್ಕೊಂಡ್ಮೇಲೆ ನೀರಾವರಿ ಬಿಟ್ಕೊಟ್ಟಿದ್ದಾರೆ. ಈಗ MLA ಅವ್ರನ್ನೂ ಬೇಕಂತಾರೆ, ಮಿನಿಸ್ಟ್ರೂ ಬೇಕಂತಾರೆ, ಮುಖ್ಯಮಂತ್ರಿನೂ ಬೇಕಂತಾರೆ. ಅಸಭ್ಯವಾಗಲೇ ಮಾತಾಡ್ತಾರೆ. PSL ಕಂಪನಿ ರೈತರಿಗೆ ಮೋಸ ಮಾಡಿದಾಗ ಯಾವ ರೈತರು ಹೋರಾಟ ಮಾಡಲಿಲ್ಲ. ಈಗ 30 ಲಕ್ಷ ಕಟ್ಟುವಂತೆ PSL ಕಂಪನಿ ನೋಟಿಸ್ ಕೊಟ್ಟಿದೆ. ರೈತರಿಗೆ ಆಸಕ್ತಿ ಇಲ್ಲ. ಹಾಗಾಗಿ ಸರ್ಕಾರವೇ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರನ್ನು ನೇಮಿಸಿ PSL ಕಂಪನಿಗೆ 30 ಲಕ್ಷ ನೀಡಿ ಉಳಿದ ಹಣವನ್ನು ರೈತರಿಗೆ ನೀಡಬೇಕೆಂದು ಒತ್ತಾಯ. ಮಾರ್ಚ್ 23ಕ್ಕೆ ಈ ಎಲ್ಲ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟ ಹೋರಾಟ ಮಾಡಲಾಗುವುದು. 3ನೇ ಹಂತದ ಶುದ್ಧೀಕರಣಕ್ಕೆ ನಮ್ಮ ಸಹಮತ ಇದೆ. ಅಶುದ್ಧ ನೀರು ಎಂದು ತಿಳಿದಿದ್ದರೂ ಕೆರೆ ತುಂಬಿದಾಗ ಕುರಿ ಬಲಿ ನೀಡುತ್ತಿರುವ ರೈತ ಮುಖಂಡರಿಗೆ ಜ್ಞಾನ ಇರಬೇಕು. ಕೆರೆಗಳಿಗೆ ಬಾಗಿನ ಅರ್ಪಿಸಿದ ರೈತ ಮುಖಂಡರೇ ಈಗ 3ನೇ ಹಂತದ ಬಗ್ಗೆ ಮಾತನಾಡುತ್ತಿರುವುದು ವಿಪರ್ಯಾಸ ಎಂದರು. ಪರಮಶಿವಯ್ಯನವರ ವರದಿಯಂತೆ ಶಾಶ್ವತ ನೀರಾವರಿ ಯೋಜನೆ ಅನುಷ್ಠಾನ ಮಾಡಬೇಕು. ಕೊಳಚೆ ನೀರು ಕೊಟ್ಟಾಗ ಏನೇನು ಒಪ್ಪಂದ ಆಗಿತ್ತೋ ಗೊತ್ತಿಲ್ಲ. ಎಲ್ಲರೂ ಒಪ್ಪಿಕೊಂಡರು. ಈಗ ಅವರೇ 3ನೇ ಹಂತದ ಶುದ್ಧೀಕರಣ ಬೇಕು ಎಂದು ಕೇಳುತ್ತಿದ್ದಾರೆ. ಸರ್ಕಾರದ ಅಧಿಸೂಚನೆಯಂತೆ ಭೂಸ್ವಾಧೀನ ನಡೆದು ಕೈಗಾರಿಕೆಗಳ ಸ್ಥಾಪನೆಯಾಗಬೇಕು. ಕೆಲ ಸಂಘಟನೆಗಳು ವಿರುದ್ಧವಾಗಿ ಹೋರಾಟ ಮಾಡುತ್ತಿವೆ. ಇವರಿಗೆ ರಾಜೀವ್ ಗೌಡ ಸಹಾಯ ಮಾಡಿ ವಿರುದ್ಧವಾಗಿ ಪ್ರತಿಭಟನೆ ಮಾಡಿಸುತ್ತಿದ್ದಾರೆ. ಸೋತ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರು ಅವರದೇ ಸರ್ಕಾರ ಇದೆ. CM ಮತ್ತು ಕೈಗಾರಿಕಾ ಸಚಿವರನ್ನು ಭೇಟಿ ಮಾಡಿ ರದ್ದುಪಡಿಸಬಹುದಾಗಿತ್ತು. ಅದನ್ನು ಮಾಡದೆ ರೈತರ ಮೃತ್ಯುದ್ವೇಷ ಬೆಳೆಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು.